ಓಂ ಕಾಂ ಸೋಸ್ಮಿತಾಂ ಹಿರಣ್ಯ ಪ್ರಾಕಾರಾಮಾರ್ದ್ರಾಂ ಜ್ವಲಂತೀಂ ತೃಪ್ತಾಂ ತರ್ಪಯಂತೀಂ ಪದ್ಮೇ ಸ್ಥಿತಾಂ ಪದ್ಮವರ್ಣಾಂ ತಾಮಿವೋ ಬಹ್ವಯೇ ಶ್ರಿಯಂ ಮಹಾದೇವ್ಯೈ ಚ ವಿದ್ಮಹೇ ವಿಷ್ಣುಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಕ್ಷೇಮದಾಯಕ, ಲಾಭದಾಯಕ, ಜ್ಞಾನದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಕರ್ಕಾಟಕ ರಾಶಿ 2024 ಮಾರ್ಚ್ ತಿಂಗಳ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ಈ ವಿಡಿಯೋಲ್ಲಿ ನಾವು ನೋಡೋಣ. ಬಹಳ ಮುಖ್ಯವಾಗಿ ಈ 7ನೇ ತಾರೀಕು ಬುಧ ಬಂದು ಕರ್ಕಾಟಕ ರಾಶಿಯವರೇ ಭಾಗ್ಯಸ್ಥಾನಕ್ಕೆ ಬರ್ತಾರೆ. ಶುಕ್ರ ಅದೇ 7ನೇ ತಾರೀಕು ಅಷ್ಟಮ ಸ್ಥಾನಕ್ಕೆ ಬರ್ತಾರೆ. ಹಾಗೆ 14ನೇ ತಾರೀಕು ರವಿ ಸೂರ್ಯ ಶತ್ರುವಿನ ಮನೆಯಿಂದ ಮಿತ್ರನ ಮನೆಗೆ ಭಾಗ್ಯಸ್ಥಾನಕ್ಕೆ ಬರ್ತಾರೆ. ಕರ್ಕಾಟಕ ರಾಶಿಯವರಿಗೆ ಇದು ತುಂಬಾ ಒಳ್ಳೆಯದು. 15ನೇ ತಾರೀಕು ಕುಜ 8ನೇ ಮನೆಗೆ ಬರ್ತಾರೆ. ಕುಜ ದೋಷ ಇದ್ರೂ ಕೂಡ ಆ ಸ್ಥಾನದಲ್ಲಿ ಕುಜ ಇದ್ರೆ ನ್ಯಾಚುರಲ್ ಎಕ್ಸೆಂಪ್ಷನ್ಸ್ ಇರುತ್ತೆ. ಕರ್ಕಾಟಕ ರಾಶಿಯವರು ಒಳ್ಳೆಯದೇ ಇರುತ್ತೆ. ಇನ್ನು 25ನೇ ತಾರೀಕು ವಿಶೇಷವಾಗಿ ದಶಮ ಸ್ಥಾನಕ್ಕೆ ಬರ್ತಾ ಇದ್ದಾರೆ ಬುಧ. ಹಾಗೆ 31ನೇ ತಾರೀಕು ಭಾಗ್ಯಸ್ಥಾನಕ್ಕೆ ಶುಕ್ರ ಉಚ್ಚ ಸ್ಥಾನ. ಇದು ಈ ತಿಂಗಳು ಬದಲಾವಣೆ ಆಗುವಂತಹ ಗ್ರಹಸ್ಥಿತಿಗಳು. ಇನ್ನು 9ನೇ ತಾರೀಕು 2 ವಿಶೇಷ, ಒಂದು ಅಮಾವಾಸ್ಯೆ ಮಾರ್ಚ್ 9, ಇನ್ನೊಂದು ಶನೀಶ್ವರ ಜಯಂತಿ. ಹಾಗೆ 25ನೇ ತಾರೀಕು ಮಾರ್ಚ್ ಪೌರ್ಣಮಿ ಇದೆ, ವ್ಯಾಸ ಪೌರ್ಣಮಿ, ವಿಶೇಷ ಪೌರ್ಣಮಿ. ಇನ್ನು ಈ ಮಾರ್ಚ್ ತಿಂಗಳಲ್ಲಿ ಅತ್ಯಂತ ದೊಡ್ಡ ಹಬ್ಬ ಅಂತಂದ್ರೆ ಅದು ಚಾಂದ್ರ ಸೌರ ವಿಶೇಷವಾದಂಥ ಶಿವರಾತ್ರಿ ಮಹೋತ್ಸವ. ಈಶ್ವರನ ಆರಾಧನೆ ಮಾಡುವಂತಹ ಅದ್ಭುತವಾದಂಥ ಶಿವರಾತ್ರಿ ಉತ್ಸವ. ವರ್ಷಕ್ಕೆ ಒಮ್ಮೆ ಬರುವಂತಹ ಈ ಚಾಂದ್ರ ಸೌರ ಮಹಾಶಿವರಾತ್ರಿ ಉತ್ಸವವನ್ನು ಪ್ರತಿಯೊಬ್ಬರು ಮಾಡಿ ಆ ಭಗವಂತನ ದರ್ಶನ ಮಾಡಿ ರುದ್ರ ಅನುಗ್ರಹ ನಿಮಗೆ ಸಿಗಲಿ. ಸರಿ, ಹಾಗಾದ್ರೆ ಈ ಕರ್ಕಾಟಕ ರಾಶಿಯವರಿಗೆ ಹೇಗಿದೆ ಈ ತಿಂಗಳು, ಮಾರ್ಚ್ ತಿಂಗಳು ಹೇಗಿದೆ? 50-50, ಏನು ತುಂಬ ಹೇಳ್ಕೊಳ್ಳೋಷ್ಟು ಅದ್ಭುತನೂ ಇಲ್ಲ, ಹಾಗಂತ ತೀರಾ ನೆಗೆಟಿವ್ ಇಲ್ಲ. ನೋಡಿ, ನಿಮ್ಮ ರಾಶಿಗೆ ಅಷ್ಟಮ ಶನಿ ಪ್ರಭಾವ ನಡೀತಾ ಇದೆ. ಶನಿ ಅನ್ನುವಂಥದ್ದು ಸಾಧ್ಯವಾದಷ್ಟು ನೀವು ಬಲ ಪಟ್ಕೊಳ್ಳೇಬೇಕು, ಶನಿನ ಬಲಪಡಿಸ್ಕೊಳ್ಳೇಬೇಕು. ಹಾಗಾಗಿ ಮನೆಯಲ್ಲಿ ಪ್ರತಿದಿನ ಒಂದು ಅರ್ಧ ಗಂಟೆ ಕಾಲ ಅಥವಾ ಒಂದು 10 ನಿಮಿಷ ಕಾಲ ನಿಮ್ಮ ಸಮಯ ಚೆನ್ನಾಗಿರಲಿ ಈ ದಿನ ಎಲ್ಲ ಅಂಥೇಳಿ ಆ ಶನೀಶ್ವರನಿಗೆ ಒಂದು ಪ್ರಾರ್ಥನೆ ಮಾಡುವಂಥದ್ದು. ಯೂಟ್ಯೂಬಲ್ಲಿ ನಿಮಗೆ ಶನೀಶ್ವರ ಸ್ತೋತ್ರ ಹಲವಾರು ಸಿಗುತ್ತೆ. ಅದರಲ್ಲಿ ಶನೈಶ್ಚರ ಕವಚಂ ಅಂತ ಇರುತ್ತೆ, ನೀವು ಟೈಪ್ ಮಾಡಿದ್ರೆ ಸಿಗುತ್ತೆ ಶನೈಶ್ವರ ಕವಚಂ ಅಂತ. ಆ ಕವಚ ಮಂತ್ರವನ್ನು ಈ ತಿಂಗಳು ಪೂರ್ತಿ ನೀವು ಕೇಳುವಂಥದ್ದು ಭಾಳ ಒಳ್ಳೆಯದು. ಶನಿವಾರ ಶನೀಶ್ವರನ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಅರ್ಧಾಷ್ಟಮ ಶನಿ, ಅಷ್ಟಮ ಶನಿ ಇದರಲ್ಲಿ ಸ್ವಲ್ಪ ಪ್ರಭಾವ ಜಾಸ್ತಿ ಇರುತ್ತೆ. ನಿಮ್ಗೆ ಅಷ್ಟಮ ಶನಿ ನಡೀತಾ ಇರೋದ್ರಿಂದ, ಪೂರ್ಣ ಪ್ರಭಾವ ಇರೋದ್ರಿಂದ ಶನಿಗೆ ಸಂಬಂಧಪಟ್ಟಂಥ ದೋಷ. ನೋಡಿ, ಕರ್ಕಾಟಕ ರಾಶಿಯವರಿಗೆ ಉದ್ಯೋಗಕಾರಕ ಶನಿನೇ ಅಲ್ವಾ, ನಿಮ್ಗೆ ಅದೃಷ್ಟ ಕೊಡುವಂಥವನು ಶನಿ, ಶುಭ ಕಾರ್ಯಗಳು ಕೊಡುವಂಥವನು ಶನಿ. ಇದೆಲ್ಲ ಚೆನ್ನಾಗಿಲ್ಲ. ಶನಿ ಇರುವಂಥ ಜಾಗ ಚೆನ್ನಾಗಿರ್ಬೋದು, ಶನಿ ಸ್ವಕ್ಷೇತ್ರದಲ್ಲಿದ್ದಾರೆ, ಸ್ವಂತ ಮನೆಯಲ್ಲೇ ಇದ್ದಾರೆ, ನಿಮಗೇನು ದೊಡ್ಡ ಶತ್ರು ಏನಲ್ಲ ಶನಿ. ಚಂದ್ರನಿಗೆ ಶತ್ರುಗಳೇ ಇಲ್ಲ. ಆದರೂ ನಿಮ್ಮ ರಾಶ್ಯಾಧಿಪತಿ ಚಂದ್ರ ಆದರೂ ಕರ್ಕಾಟಕ ರಾಶಿಯವರಿಗೆ ಗೋಚಾರದಲ್ಲಿ ಅಷ್ಟಮ ಶನಿ ಪ್ರಭಾವ ಇರೋದ್ರಿಂದ ವಿವಾಹದ ವಿಚಾರದಲ್ಲಿ ಅಡೆತಡೆಗಳು, ಆಮೇಲೆ ಸಂತಾನ ಅನುಕೂಲ ಇದೆ, ಆದರೆ ಬಾಣಂತಿಯರಿಗೆ ಸ್ವಲ್ಪ ಸಮಸ್ಯೆ. ನಿಮ್ಗೇನಾದರೂ ಮಕ್ಕಳಾಗಿರೋ 1 ವರ್ಷದವರೆಗೂ ಸ್ವಲ್ಪ ಜಾಗ್ರತೆಯಾಗಿ ನೋಡ್ಕೊಳ್ಳಿ. ಈ ಮಾರ್ಚ್ ತಿಂಗಳಲ್ಲಿ ಒಂದು ಸ್ವಲ್ಪ ಹೆಡೇಕ್ ಜಾಸ್ತಿ ಆಗುತ್ತೆ, ಶಿರೋಭಾರ ಅಂತ ಹೇಳ್ತೀವಿ. ಹಾಗೆ ಅದೃಷ್ಟ ಕಡಿಮೆ, ಕೆಲಸ ಆದಂಗೆ ಆಗುತ್ತೆ ಆಗೋದಿಲ್ಲ, ಕೆಲಸ ಆದಂಗೆ ಆಗೋದಿಲ್ಲ, ಎಲ್ಲೊಂದು ಕಡೆ ಅಡೆತಡೆಗಳು. ಈ ಅಡೆತಡೆಗಳು ಆಗದೇ ಇರಲಿ ಅಂತೇಳಿ ನೀವು ಸ್ವಲ್ಪ ಬ್ಯಾಲೆನ್ಸ್ ಮಾಡಬೇಕು. ಹಾಗಾಗಿ ನೀವೇನು ಮಾಡಬೇಕು, ಶನೈಶ್ಚರ ಕವಚವನ್ನು ಪ್ರತಿನಿತ್ಯ ಕೇಳುವಂಥದ್ದು, ಜೊತೆಗೆ ಆ ಶನಿ ಪರಮಾತ್ಮನೇ ಪ್ರಾರ್ಥನೆ ಮಾಡುವಂಥದ್ದು, ಶನೀಶ್ವರನ ದೇವಸ್ಥಾನಕ್ಕೆ ಪ್ರತಿ ಶನಿವಾರ ಹೋಗಿ ಬರುವಂಥದ್ದು. ಮುಗಿದೋಯ್ತು, ಅಲ್ಲಿ ಅಷ್ಟಮ ಶನಿ ಪ್ರಭಾವ ಸಮಸ್ಯೆ ದೋಷ ನಿವೃತ್ತಿ. ಇನ್ನು ಗುರು ದಶಮ ಸ್ಥಾನದಲ್ಲಿದ್ದಾರೆ, ಅವ್ರು ನಿಮಗೆ ರೋಗಾಧಿಪತಿ, ಭಾಗ್ಯಾಧಿಪತಿ. ಗುರು ತುಂಬ ಚೆನ್ನಾಗಿದೆ, ಗುರು ಬಲ ನಿಮಗಿಲ್ಲ, ಆದರೆ ಗುರು ಸೂಪರ್ ಆಗಿದ್ದಾರೆ ನಿಮಗೆ. ಕರ್ಕಾಟಕ ರಾಶಿಯವರಿಗೆ ಗುರು ಚೆನ್ನಾಗಿದ್ರೆ ಇನ್ನೇನು ಭಯಪಡೋ ಅವಶ್ಯಕತೆ ಇಲ್ಲ. ಅವ್ರು ನಿಮಗೆ ಋಣ ರೋಗ ಶತ್ರು ಸ್ಥಾನ. ನಿಮಗೆ ಋಣ ಸಾಲ ಆಗಬೇಕಂದ್ರೂ ಗುರುನೇ ಮಾಡಬೇಕು, ಶತ್ರು ಉತ್ಪತ್ತಿ ಆಗಬೇಕಾದ್ರೂ ಗುರುನೇ ಮಾಡಿಕೊಡ್ಬೇಕು, ನಿಮಗೆ ರೋಗ ಬರಬೇಕಾದ್ರೂ ಗುರುನೇ ಕೊಡಬೇಕು, ನಿಮಗೆ ಭಾಗ್ಯ ಬರಬೇಕಾದ್ರೂ ಗುರುನೇ ಕೊಡಬೇಕು. ಎಲ್ಲಕ್ಕೆಲ್ಲ ಅಧಿಪತಿ ಆಗಿರ್ತಕ್ಕಂತಹ ಗುರು ದಶಮ ಸ್ಥಾನದಲ್ಲಿ, ವೃತ್ತಿ ಸ್ಥಾನದಲ್ಲಿ, ಮಿತ್ರನ ಮನೆಯಲ್ಲಿ ಬಲಿಷ್ಠವಾಗಿದ್ದಾರೆ. ಉದ್ಯೋಗಕ್ಕೆ ಸಮಸ್ಯೆ ಇಲ್ಲ, ನೂತನ ಉದ್ಯೋಗ ಪ್ರಯತ್ನ ಪಡಿ, ಖಂಡಿತ ಸಿಗುತ್ತೆ. ಇರೋ ಉದ್ಯೋಗದಲ್ಲಿ ಅಭಿವೃದ್ಧಿನ ಆಗುತ್ತೆ, ಉದ್ಯೋಗದಲ್ಲಿ ವಿಚಾರದ ತೊಂದರೆ ಇಲ್ಲ. ಆದರೆ
ಈ ಋಣರೋಗ ಶತ್ರುಸ್ಥಾನಾಧಿಪತಿ ಗುರು 10ನೇ ಮನೆಯಲ್ಲಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ಸ್ವಲ್ಪ ಬದಲಾವಣೆಗಳು, ಹೊಟ್ಟೆ ಸಮಸ್ಯೆ, ಸ್ವಲ್ಪ ತೂಕ ಜಾಸ್ತಿ ಆಗೋದು, ಕುತ್ಕೊಳ್ಳೋ ಸ್ಥಾನ ಸ್ವಲ್ಪ ಬಲಹೀನ ಆಗೋದು, ನೋವಾಗೋದು, ಈ ಥರದ್ದೆಲ್ಲ ಆಗುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಆದಷ್ಟು ಬ್ಯಾಲೆನ್ಸ್ ಮಾಡಿ, ಪರಿಹಾರಗಳು ಬೇಕಿಲ್ಲ. ಇನ್ನು ಕರ್ಕಾಟಕ ರಾಶಿಯವರಿಗೆ ಶನಿ ಗುರು ಫಲ ಆಯಿತು. ಇನ್ನು ನಿಮ್ಮ ರಾಶಿಯಿಂದ ದ್ವಿತೀಯ ಅಧಿಪತಿ ಆಗಿರ್ತಕ್ಕಂಥ ಸೂರ್ಯ 2ನೇ ಮನೆ, ಕುಟುಂಬ, ಧನ, ವಾಕು, ವಿದ್ಯೆ, ಈ 4ಕ್ಕೂ ಅಧಿಪತಿಯಾದಂಥ ಸೂರ್ಯ ಪ್ರಸ್ತುತ ಅಷ್ಟಮದಲ್ಲೇ ಶತ್ರುಸ್ಥಾನದಲ್ಲಿದ್ದಾರೆ. 14ನೇ ತಾರೀಕು ಭಾಗ್ಯಸ್ಥಾನಕ್ಕೆ ಹೋಗ್ತಾರೆ. ಸೂಪರ್ ಆಗಿದೆ, ಅದ್ಭುತವಾದ ಫಲ ನೋಡಿ. 14ನೇ ತಾರೀಕುವರೆಗೂ ಒಂಥರ ಇನ್ಸೆಕ್ಯೂರ್ ಫೀಲಿಂಗು, ಏನೋ ಭಯ, ಏನೋ ಆತಂಕ, ಆಗದೇ ಇರೋದೆಲ್ಲ ಆಗುತ್ತೆ ಅಂತ ಹೆಲ್ಯುಸಿನೇಷನ್ನು. ಅದೇ 14ನೇ ತಾರೀಕು ನಿಮ್ಮ ಭಯ ಕ್ಲಿಯರ್ ಆಗುತ್ತೆ. 14ನೇ ತಾರೀಕು ನಂತರ ಸೂರ್ಯ ಭಾಗ್ಯಕ್ಕೆ ಬರ್ತಾರೆ. ಧನ ದುಡ್ಡು ಬರಲಿಕ್ಕೆ ಶುರುವಾಗುತ್ತೆ, ಕುಟುಂಬದಲ್ಲಿ ಸೌಖ್ಯ ಇರುತ್ತೆ, ನಿಮ್ಮ ಮಾತಿಗೆ ವ್ಯಾಲ್ಯೂ ಇರುತ್ತೆ, ವಿದ್ಯಾರ್ಥಿಗಳಿಗೂ ಅಭಿವೃದ್ಧಿ ಇರುತ್ತೆ. ಈ ಥರದೆಲ್ಲ ಪಾಸಿಟಿವ್ನ ನಾವು ಹೆಚ್ಚು ಕಾಣ್ತಾ ಇದ್ದೀವಿ. ಹಾಗಾಗಿ 14ನೇ ತಾರೀಕು ನಂತರ ತುಂಬ ಚೆನ್ನಾಗಿದೆ ಕರ್ಕಾಟಕ ರಾಶಿಯವರಿಗೆ. ಆಗಲೇ ಅದಕ್ಕೆ ಪ್ರಾರಂಭದಲ್ಲಿದೆ 50-50 ಈ ಒಂದು ತಿಂಗಳು ನಿಮಗೆ ಫಲ. ಸರಿ, ಇನ್ನು ನಿಮ್ಮ ರಾಶಿಯಿಂದ ಲಾಭಾಧಿಪತಿ 11ನೇ ಮನೆ ಅಧಿಪತಿ ಪ್ಲಸ್ ಸುಖಾಧಿಪತಿ ಯಾರು ಅಂತಂದರೆ ಶುಕ್ರ ಬಂದು ಅಷ್ಟಮಕ್ಕೆ ಬರ್ತಾ ಇದ್ದಾರೆ. 8ನೇ ಮನೆಗೆ ಬಂದರೂ ಕೂಡ ಶುಕ್ರ ನಿಮಗೆ ವಾಚಸ್ಪತಿ, ಒಳ್ಳೆ ಮಾತನ್ನು ಕೊಡ್ತಾರೆ, ಒಳ್ಳೆ ಅಂದವನ್ನು ಕೊಡ್ತಾರೆ. ನಿಮ್ಮ ವಾಯ್ಸು, ನೀವು ಮಾತಾಡುವಂಥ ಸುಮಧುರವಾದಂಥ ನುಡಿಗಳಿಂದ ಎಲ್ಲರೂ ಆಕರ್ಷಿತರಾಗ್ತಾರೆ. ನಿಮಗೆ ಆಸೆಗಳು ಜಾಸ್ತಿ ಉತ್ಪತ್ತಿ ಆಗುತ್ತೆ. ಕೆಲವೊಂದು ಕೆಟ್ಟ ಅಭ್ಯಾಸಗಳು ನಿಮಗೆ ಅಪ್ಲೈ ಆಗ್ಬೋದು, ಆದಷ್ಟು ಬ್ಯಾಲೆನ್ಸ್ ಮಾಡಿ. ಗುರು ದರ್ಶನ ಮಾಡಿ. ನಿಮ್ಮ ಗುರುಗಳು ಯಾರಾದರೂ ಇದ್ದರೆ ಅವರನ್ನು ದರ್ಶನ ಮಾಡಿ. ಯಾರಾದರೂ ಗುರುಗಳನ್ನ ಮನೆಗೆ ಕರೆಸಿ ಅವ್ರೊಂದು ಪಾದಪೂಜೆ ಮಾಡಿ, ಸಾಧ್ಯವಾದರೆ ನಿಮ್ಗೆ ಅಭ್ಯಾಸ ಇದ್ದರೆ. ಇಲ್ಲ ಬೇಡ, ನಾನು ಮೂಢನಂಬಿಕೆ ಪಾದಪೂಜೆ ಮಾಡಲ್ಲ ಅಂದರೆ ಗುರುಗಳನ್ನ ಮನೆಗೆ ಕರೆಸಿ ಒಂದು ಲೋಟ ಹಾಲು ಕೊಟ್ಟು, ಒಂದು ಹಣ್ಣು ಕೊಟ್ಟು, ಒಂದು ಸಿಹಿ ಕೊಟ್ಟು, ಅವ್ರಿಗೊಂದು ದಕ್ಷಿಣೆ ಕೊಟ್ಟು, ಒಂದು ನಮಸ್ಕಾರ ಮಾಡಿ, ಒಂದು ವಸ್ತ್ರ ಕೊಟ್ಟು ಕಳಿಸ್ಕೊಡಿ. ತುಂಬ ಒಳ್ಳೆಯದು. ನೀವು ನಂಬಿರೋ ಗುರುಗಳಿಗೆ ಸೇವೆ ಮಾಡಿ, ಗುರುಗಳ ಹತ್ರ ಮಾತಾಡಿ ಅವ್ರ ಆಶೀರ್ವಾದ ತಗೊಳ್ಳಿ. ಇದೆಲ್ಲ ಕರ್ಕಾಟಕ ರಾಶಿಯವರಿಗೆ ತುಂಬ ಒಳ್ಳೆ ಫಲ. ಹೇಳಿರ್ತೀನಿ, ನೀವು ಮಾಡಿ ನೋಡಿ, ನಿಮ್ಗೆ ತುಂಬ ಸಕ್ಸಸ್ ಆಗುತ್ತೆ. ಎಷ್ಟರ ಮಟ್ಟಿಗೆ ಸಕ್ಸಸ್ ಅಂದರೆ ನಿಜ ಹೇಳ್ತೀನಿ, ಕರ್ಕಾಟಕ ರಾಶಿಯವರು ನಿಮಗಿರುವಂಥ ಮಾತು, ನಿಮಗಿರುವಂಥ ಮುಖದ ಕಳೆ, ನಿಮಗಿರತಕ್ಕಂಥ ವಿಲ್ ಪವರು, ಎಲ್ಲವನ್ನ ಸಾಧನೆ ಮಾಡುವಂಥ ಶಕ್ತಿ ನಿಮ್ಮಲ್ಲಿದೆ. ಆದರೆ ನೀವು ಸೋಲೋ ಮಾಡ್ತೀರಲ್ಲ, ಆ ಸೋಲೋ ಮಾಡಬೇಕಾದ್ರೆ ನಿಮ್ಗೆ ಯಾರಾದರೂ ಸಪೋರ್ಟ್ ಬೇಕು. ಆ ಸಪೋರ್ಟ್ ಯಾರಂದರೆ ಗುರು. ಆ ಗುರು ನಿಮಗೆ ಪ್ರತ್ಯಕ್ಷ. ನೀವು ನಂಬಿರೋ ಗುರುಗಳನ್ನ ಯಾರನ್ನಾದರೂ ನೀವು ಪೂಜೆ ಮಾಡಿ. ನೀವು ನಂಬಿರೋ ಗುರುಗಳನ್ನ, ಅದು ನಿಮ್ಮ ವಿದ್ಯೆ ಹೇಳ್ಕೊಟ್ಟಂಥ ಗುರುಗಳಿರ್ಬೋದು, ಬುದ್ಧಿ ಕಲಿಸ್ಕೊಟ್ಟಂಥ ಗುರುಗಳಿರ್ಬೋದು, ನಿಮ್ಮ ಜ್ಯೋತಿಷ್ಯ ಗುರುಗಳಿರ್ಬೋದು, ಅಥವಾ ನೀವು ಆರಾಧನೆ ಮಾಡುವಂಥ ರಾಘವೇಂದ್ರ ಸ್ವಾಮಿಗಳಾಗ್ಬೋದು, ಅಥವಾ ಯಾರಾದರೂ ಆಗ್ಬೋದು. ಗುರುಗಳನ್ನು ಆಶೀರ್ವಾದ ತಗೊಳ್ಳೋ, ಗುರುಗಳ ಮುಖಾಂತರ ಅನುಗ್ರಹ ತಗೊಳ್ಳೋದು ತುಂಬ ಒಳ್ಳೆಯದು ಕರ್ಕಾಟಕ ರಾಶಿಯವರು. ಸ್ವಲ್ಪ ಮಟ್ಟಿಗೆ ಲಾಭ ಚೆನ್ನಾಗಿರುತ್ತೆ, ಸುಖ ಚೆನ್ನಾಗಿರುತ್ತೆ, ಭೋಗ ಚೆನ್ನಾಗಿರುತ್ತೆ, ಐಶ್ವರ್ಯವು ಚೆನ್ನಾಗಿರುತ್ತೆ. ಇನ್ನು ಕುಜ ನಿಮಗೆ ಪಂಚಮಾಧಿಪತಿ ಪ್ಲಸ್ ದಶಮಾಧಿಪತಿ, ಪೂರ್ವ ಪುಣ್ಯಕ್ಕೆ ಅಧಿಪತಿ ಅಂತ ಕುಜನು ಚೆನ್ನಾಗೇ ಇದ್ದಾರೆ. ಕುಜ ದೋಷ ಅನ್ಕೊಂಬಿಡಿ. 8ನೇ ಮನೆ ಇದ್ರೆ, ಕುಂಭರಾಶಿಯಲ್ಲಿ ಕುಜ ಇದ್ರೆ ಕರ್ಕಾಟಕ ರಾಶಿಯವರಿಗೆ ದೋಷ ಇಲ್ಲ, ನಲ್ಲಿಫೈ. ಹಾಗಾಗಿ ಏನು ಭಯಪಡೋ ಅವಶ್ಯಕತೆ ಇಲ್ಲ. ಹಾಗಾಗಿ ಪೂರ್ವ ಪುಣ್ಯ ಸ್ಥಾನ ಬಲಿಷ್ಠವಾಗಿದೆ. ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಶುಭ ಫಲ. ದಶಮಾಧಿಪತಿ ವೃತ್ತಿ ಜೀವನದಲ್ಲಿ ಹೊಸ ಕೆಲಸಕ್ಕೆ ಉದ್ಯೋಗ ಹುಡುಕ್ತಾ ಇದ್ದೀರಾ, ಖಂಡಿತ ಸಿಗುತ್ತೆ, ಏನು ತೊಂದರೆ ಇಲ್ಲ, ಬಲಿಷ್ಠವಾಗುತ್ತೆ. ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಅನುಕೂಲ ಆಗುತ್ತೆ, ಏನು ತೊಂದರೆ ಏನೂ ಆಗುವಂಥ ಸಾಧ್ಯತೆಗಳು ಹೆಚ್ಚು ಇಲ್ಲ. ಸಮರ್ಪಣೆ ಭಾವನೆ ನಿಮ್ಮಲ್ಲಿ ಇರಬೇಕು. ಗುರುಗಳಿಗೆ ನಿಮ್ಮನ್ನು ನೀವು ಸಮರ್ಪಣೆ ಮಾಡಿಕೊಡಿ. ಆ ಸಮರ್ಪಣಾ ಭಾವನೆ ಇದೆಯಲ್ಲ, ಖಂಡಿತ ನಿಮಗೆ ಸಕ್ಸಸ್ ಆಗುತ್ತೆ. ಇನ್ನು ಕುಜಾನು ನಿಮ್ಗೆ ಬಲಿಷ್ಠವಾಗಿದ್ದಾನೆ. ಚೆನ್ನಾಗಿಲ್ಲದೆ ಇರತಕ್ಕಂಥದ್ದು ಏನಾದರೆ ತೃತೀಯಾಧಿಪತಿ ಹಾಗೂ ವ್ಯಯಾಧಿಪತಿ. ನೋಡಿ, ಈ ವಿದ್ಯೆಗೆ, ಬುದ್ಧಿಗೆ, ವ್ಯಾಪಾರಕ್ಕೆ ಅಧಿಪತಿ ಯಾರು? ಬುಧ. ಚೆನ್ನಾಗಿಲ್ಲ. ಕರ್ಕಾಟಕ ರಾಶಿಯವರಿಗೆ ಶತ್ರು ಕೂಡ ಬುಧನೇ. ಹಾಗಾಗಿ ಎಲ್ಲ ನೋಡಿದ್ರು ಕೂಡ ವ್ಯಯಾಧಿಪತಿ ಅಯನ ಶಯನ ಭೋಗ ಪ್ಲಸ್ ನಷ್ಟಸ್ಥಾನ. ನಷ್ಟ ಮಾಡ್ಕೋತೀರಾ, ಕಳ್ಕೊತೀರಾ. ಗಾಡಿ ಕಳ್ಕೊಳ್ಳೋದು, ಬಂಗಾರ ಕಳ್ಕೊಳ್ಳೋದು, ಅಥವಾ ದುಡ್ಡು ಕಳ್ಕೊಳ್ಳೋದು, ಮರ್ಯಾದೆ ಕಳ್ಕೊಳ್ಳೋದು, ಮಾತು ಕಳ್ಕೊಳ್ಳೋದು, ಈ ಥರ ಕಳ್ಕೊಳ್ಳುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಹಾಗೆ 3ನೇ ಮನೆ ಧೈರ್ಯ ಕುಂದುವಂಥದ್ದು, ಧೈರ್ಯ ಕಡಿಮೆ ಆಗುವಂಥದ್ದು, ಥರದೆಲ್ಲ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಧೈರ್ಯ ಬೇಕು. ನೀವೇನು ಕಳ್ಕೋಬಾರ್ದು ಅಂದರೆ ಹೆಚ್ಚು ಮಹಾವಿಷ್ಣುವಿನ ಆರಾಧನೆ ಮಾಡಿ. ಲಕ್ಷ್ಮೀ ನರಸಿಂಹ ಕರಾವಲಂಬ ಸ್ತೋತ್ರವನ್ನು ಮಿತ್ರಿತ್ಯ ಕೇಳಿ. ಪ್ರತಿನಿತ್ಯ ಸಾಧ್ಯವಾದರೆ ವಿಷ್ಣು ದೇವಸ್ಥಾನಕ್ಕೆ ಹೋಗಿ ಬನ್ನಿ. ವಿಷ್ಣು ದೇವಸ್ಥಾನದಲ್ಲಿ ಪ್ರಾರ್ಥನೆ ಮಾಡಿ, ತುಳಸಿ ಅರ್ಚನೆ ಮಾಡಿಸ್ಕೊಳ್ಳಿ. ತಿಂಗಳು 1 ಸಲನೋ 2 ಸಲನೋ ಪ್ರತಿನಿತ್ಯ ವಿಷ್ಣು ದೇವಸ್ಥಾನಕ್ಕೆ ಹೋಗಿ. ಲಕ್ಷ್ಮೀ ನರಸಿಂಹ ಕರಾವಲಂಬ ಸ್ತೋತ್ರ ಮಿಸ್ಸೇ ಮಾಡಬೇಡಿ, ಪ್ರತಿ ದಿನ ಕೇಳಿ. ಆ ಸ್ವಾಮಿ ಅನುಗ್ರಹ ನಿಮ್ಮನ್ನು ಖಂಡಿತವಾಗಲೂ ಪ್ರಬಲವಾಗಿಡುತ್ತೆ. ಬುಧ ಮಾತ್ರ ನಿಮಗೆ ಚೆನ್ನಾಗಿಲ್ಲ. ಆ ಬುಧನ ಬ್ಯಾಲೆನ್ಸ್ ಮಾಡಿದ್ರೆ ಖಂಡಿತ ನಿಮ್ಗೆ ಒಳ್ಳೆಯದಾಗುತ್ತೆ, ಏನು ಭಯಪಡೋ ಅವಶ್ಯಕತೆ ಇಲ್ಲ. ಇನ್ನು ಜನರಲೈಸ್ ಆಗಿ ನೋಡಿದ್ರೆ ಇಷ್ಟಾರ್ಥ ಲಾಭಗಳು, ಪತ್ನಿ ಪುತ್ರರೊಂದಿಗೆ
ತುಂಬ ಚೆನ್ನಾಗಿರ್ತೀರ, ಖುಷಿಯಾಗಿರ್ತೀರ, ಬುದ್ಧಿವಂತಿಕೆ ಜಾಸ್ತಿ ಇರುತ್ತೆ, ಸುಖ, ಮೃಷ್ಟಾನ್ನ ಭೋಜನ, ಆದಾಯ ಮಾರ್ಗಗಳು ನಿಮಗೆ ಬೆಳ್ಕೊಂಡು ಹೋಗುತ್ತೆ. ಇದಲ್ಲದೆ ಪ್ರತಿಬಂಧಕಗಳು ನಿಮಗೆ ದೂರ ಆಗುತ್ತೆ. ವಿಶೇಷವಾದಂಥ ಅನುಗ್ರಹ ನಿಮಗೆ ಸಿಗುತ್ತೆ. ಗೃಹ ಸೌಖ್ಯ, ಸ್ವಂತ ಮನೆ ಕಟ್ಟಿದರೆ ಅದನ್ನು ಮತ್ತೆ ಇನ್ನೊಂದು ಸ್ವಲ್ಪ ಅಂದವಾಗಿ ತಯಾರು ಮಾಡುವಂಥದ್ದು, ಅಧಿಕಾರ ಅನ್ನುವಂಥದ್ದು ನಿಮಗೆ ಸಿಗುತ್ತೆ. ಉದ್ಯೋಗದಲ್ಲಿ ಒಳ್ಳೆಯ ಅವಕಾಶಗಳು, ವ್ಯಾಪಾರ ವೃದ್ಧಿ, ದೇಹದ ಆರೋಗ್ಯ ಅಭಿವೃದ್ಧಿ ಆಗುವಂಥದ್ದು, ವಿದ್ಯೆ ವಿಚಾರದಲ್ಲಿ ಸಕ್ಸಸ್ ಅನ್ನೋಂಥದ್ದು ಕಾಣ್ತೀರಾ. ಆದಾಯ ಮಾರ್ಗಗಳು ನಿಮಗೆ ಬೆಳವಣಿಗೆ ಕಾಣುತ್ತೆ. ಇನ್ನು ಪ್ರಯತ್ನ, ದೈವಬಲ, ಸದುದ್ದೇಶ ಇವೆಲ್ಲ ನಿಮಗೆ ತುಂಬ ಚೆನ್ನಾಗಿರುತ್ತೆ. ನಿಮ್ಮೆಲ್ಲ ಕೆಲಸಗಳಲ್ಲಿ ವಿಜಯ ಪ್ರಾಪ್ತಿ ಆಗುತ್ತೆ. ಕೆಲವೊಂದು ಅಸಹಾಯಕ ಸಂದರ್ಭ ನಿಮಗೆ ಬಂದರೂ ಕೂಡ ಸಹಾಯಕ್ಕೆ ನಿಮಗೆ ಯಾರಾದರೂ ಬರ್ತಾರೆ. ಮತ್ತು ಕೆಲವೊಂದಿಷ್ಟು ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಈ ತಿಂಗಳು ಕಾಣುತ್ತೆ. ಮತ್ತು ವಿದ್ಯಾರ್ಥಿಗಳ ಪರಿಸ್ಥಿತಿ ಮಧ್ಯಮವಾಗಿರುತ್ತೆ. ಖರ್ಚುಗಳು ಹೆಚ್ಚಾಗುತ್ತೆ. ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ಸ್ವಲ್ಪ ತೊಡಕುಗಳು ಉಂಟಾಗುತ್ತೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವಿಚಾರದಲ್ಲಿ ತೊಂದರೆ ಆಗುತ್ತೆ. ಗರ್ಭವತಿಗಳು ಒಂದು ಸ್ವಲ್ಪ ಹುಷಾರಾಗಿರಿ. ಬಾಣಂತಿಯರು ಒಂದು ಸ್ವಲ್ಪ ಜಾಗ್ರತೆ ವಹಿಸಿ. ಇನ್ನೂ ಹೇಳಬೇಕು ಅಂತಂದರೆ ಕೆಲವೊಂದು ಪ್ರೀ ಪ್ಲಾನ್ಸ್ ಮಾಡ್ಕೊಳ್ಳೋದು, ದಿಢೀರಂತ ಏನೂ ಮಾಡಬೇಡಿ, ಪ್ಲ್ಯಾನ್ ಮಾಡಿ ಎಲ್ಲ ಕೆಲಸಗಳು ಸಕ್ಸಸ್ ಆಗುತ್ತೆ. ದನಕನಕ ವಸ್ತು ವಾಹನ ಅಷ್ಟೈಶ್ವರ್ಯಗಳು ಪ್ರಾಪ್ತಿ ಆಗುವಂಥ ಒಂದು ಒಳ್ಳೆ ಮಾಸ ಮಾರ್ಚ್ ಮಾಸ. ವೃದ್ಧಿ ಆಗುತ್ತೆ. ಪುತ್ರರಿಂದ ಸಂತೋಷ, ಪುತ್ರರು ಅಂದರೆ ಸಂತಾನದಿಂದ, ನಿಮ್ಮ ಮಕ್ಕಳಿಂದ ನಿಮಗೆ ಒಳ್ಳೆಯ ಹೆಸರು ಸಿಗುತ್ತೆ. ಆನಂದಕರದ ವಾತಾವರಣ, ಉದ್ಯೋಗ ವಿಷಯದಲ್ಲೂ ಕೂಡ ಪ್ರಮೋಷನ್ ಸಿಗುತ್ತೆ. ಕಲ್ಯಾಣದ ಶುಭ ಕಾರ್ಯಗಳು, ಮನೆಯಲ್ಲಿ ಕಲ್ಯಾಣ ಅಂದರೆ ಮದುವೆ ಅಲ್ಲ, ಶುಭ ಕಾರ್ಯಗಳು ನಡೆಯುತ್ತೆ. ಕೆಲವು ಶುಭ ವ್ಯಯಗಳು, ಒಳ್ಳೆ ಖರ್ಚುಗಳು ಜಾಸ್ತಿ ಆಗುತ್ತೆ. ಮತ್ತು ಆರೋಗ್ಯದಿಂದ ಹಾಸ್ಪಿಟ್ಲಿಗೆ ಹೋಗೋದು ಥರದ್ದೇನು ಸಮಸ್ಯೆ ಇಲ್ಲ. ಸ್ವಲ್ಪ ಮಟ್ಟಿಗೆ ಲೋಯರ್ ಹಿಪ್ ಅಂದರೆ ಬೆನ್ನಿನ ತಳಭಾಗ, ಸೊಂಟ ಭಾಗ ಅಂತ ತಗೊಳ್ಳಿ. ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಸ್ವಲ್ಪ ಈ ಲೋಯರ್ ಹಿಪ್ ಇಶ್ಯೂಸ್ ಆಗುವಂಥ ಸಾಧ್ಯತೆ ಈ ಮಾರ್ಚ್ ತಿಂಗಳಲ್ಲಿದೆ. ಹುಷಾರು, ಎಚ್ಚರಿಕೆಯಿಂದ ಇರಿ. ತುಂಬ ಜೋರಾಗಿ ಜಂಪ್ ಮಾಡೋಕ್ಕೆ ಹೋಗ್ಬೇಡಿ, ಏನೋ ಸ್ಟಂಟ್ ಮಾಡೋಕ್ಕೆ ಹೋಗ್ಬೇಡಿ. ವಾಹನಗಳಲ್ಲಿ ಮೆಟ್ಟಿಳಿಬೇಕಾದ್ರೆ ಹುಷಾರಾಗಿರಿ. ಹೆಣ್ಮಕ್ಳು ಅಡುಗೆ ಮಾಡಬೇಕಾದ್ರೆ ಹುಷಾರಾಗಿರಿ. ತೂಕ ಹಾಕ್ಬೇಕಾದ್ರೆ ಹುಷಾರಾಗಿರಿ. ನಿಮ್ಮ ಆರೋಗ್ಯ ನೀವು ನೋಡ್ಕೊಳ್ಳಿ. ಗಂಡು ಮಕ್ಳಿಗಾದ್ರೆ ಏನು ಸ್ವಲ್ಪ ತೊಂದರೆ ಆಯ್ತು ಅಂದರೆ ನೋಡ್ಕೊಳ್ಳೋಕೆ ನೀವು ಹೆಣ್ಮಕ್ಳಿದ್ದೀರ, ನಿಮ್ಗೆ ಏನೋ ತೊಂದರೆ ಆಯ್ತು ಅಂದರೆ ಯಾರು ನೋಡ್ಕೊಳ್ಳೋಕ್ಕಿಲ್ಲ. ಗಂಡು ಮಕ್ಕಳು ನೋಡ್ಕೊಳ್ಳೋಕೆ ಬರಲ್ಲ, ಬುದ್ಧಿ ಇರಲ್ಲ. ಸ್ವಲ್ಪ ಮನೆ ವಿಚಾರದಲ್ಲಿ ಸ್ವಲ್ಪ ಪೆದ್ದ ಮುಂಡೆವು, ಏನು ಮಾಡೋಕ್ಕಾಗಲ್ಲ. ಅದೇ ಹೆಣ್ಮಕ್ಳು ನೀವು ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ತುಂಬ ಜಾಸ್ತಿ ತೂಕ ಎತ್ತಿಗಿತ್ತಿನ ಹೆಚ್ಚು ಕಡಿಮೆ ಮಾಡ್ಕೊಬಿಡಿ, ಜಾಗ್ರತೆಯಿಂದ ನೋಡ್ಕೊಳ್ಳಿ. ಅದು ಬಿಟ್ಟರೆ ಇನ್ನೇನು ಸಮಸ್ಯೆ ಇಲ್ಲ. ಒಂದು ಶನೀಶ್ವರನ ದೇವಸ್ಥಾನಕ್ಕೆ ಪ್ರತಿ ಶನಿವಾರ ಹೋಗಿ ಬರುವಂಥದ್ದು. ಆಮೇಲೆ ಪ್ರತಿದಿನ ವಿಷ್ಣು ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು. ಲಕ್ಷ್ಮೀ ನರಸಿಂಹ ಕರಾವಲಂಬ ಸ್ತೋತ್ರವನ್ನು ಮಾರ್ಚ್ ತಿಂಗಳು ಪೂರ್ತಿ ಕೇಳುವಂಥದ್ದು. ಅದ್ರ ಜೊತೆಗೆ ಇನ್ನೊಂದು ಚಿಕ್ಕ ಪರಿಹಾರ ಕೊಡಬೇಕು ಅನ್ನೋದಾದರೆ, ಸಾಧ್ಯವಾದಷ್ಟು ಹೇಗೂ ಶಿವರಾತ್ರಿ ಇದೆ, ಜಾಗರಣೆ ಮಾಡೇ ಬಿಡಿ, ಆ ಶಿವನ ಆರಾಧನೆ ಮಾಡಿಬಿಡಿ. ಸಂಸಾರ ದುಃಖಂ ದ್ರಾವಯತಿ ರೋದಯತಿ ಇತಿ ರುದ್ರಃ. ನಿಮ್ಮ ದುಃಖಗಳನ್ನು, ದ್ರಾವಗಳನ್ನು ದೂರ ಮಾಡಿ, ರೋದನೆಗಳನ್ನು ದೂರ ಮಾಡಿ, ಸಂತೋಷವಾದಂಥ ಸಂದರ್ಭವನ್ನು ನಿಮಗೆ ಸೃಷ್ಟಿ ಮಾಡಿಕೊಡ್ತಕ್ಕಂಥವನು ರುದ್ರನನ್ನು ಆರಾಧನೆ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ನೋಡಿದ್ರಲ್ಲ ಕರ್ಕಾಟಕ ರಾಶಿಗೆ ಏನು ಸಮಸ್ಯೆ, ಏನು ಪರಿಹಾರ, ಭಾಳ ಸಿಂಪಲಾಗಿ ಸುಮಧುರವಾಗಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡ ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.